ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸ್ತಾರ? ರಾಹುಲ್ ಗಾಂಧಿಗೆ ಕಾಂಗ್ರೆಸ್ನಲ್ಲಿ ಬೆಂಬಲ ಕಡಿಮೆ ಆಗ್ತಾ ಇದೆಯಾ? ರಾಹುಲ್ ಹಟಾವೋ ಪ್ರಿಯಾಂಕಾ ಬಿಟ್ಟಾವೋ ಎಂಬ ಸದ್ದು ಜೋರಾಗಿ ಕೇಳತೊಡಗಿದೆಯಾ? ಕಾಂಗ್ರೆಸ್ನ ಯುವ ಕಾರ್ಯಕರ್ತರು ಮತ್ತು ನಾಯಕರು ರಾಹುಲ್ ಗಾಂಧಿಗಿಂತ ಪ್ರಿಯಾಂಕಾ ಗಾಂಧಿಯಲ್ಲಿ ನಾಯಕತ್ವದ ಸಾಮರ್ಥ್ಯವನ್ನು ಕಾಣ್ತಾ ಇದ್ದಾರಾ? ಪ್ರಿಯಾಂಕಾರಲ್ಲಿ ಇಂದಿರಾ ಗಾಂಧಿಯನ್ನು ಕಾಣತೊಡಗಿದಾರ? ಇವೆಲ್ಲ ಊಹಾಪೋಹಗಳಲ್ಲ. ಇತ್ತೀಚೆಗೆ ಒಡಿಸ್ಸಾದ ಹಿರಿಯ ಕಾಂಗ್ರೆಸ್ ಎಂಎಲ್ಎ ಮುಹಮ್ಮದ್ ಮುಕೀಮ್ ಅವರು ಸೋನಿಯಾ ಗಾಂಧಿಗೆ ಬರೆದ ಪತ್ರವೊಂದು ಈ ಕುರಿತಂತೆ ಹಲವು ರೀತಿಯ ಚರ್ಚೆಗೆ ಮತ್ತು ವಿಶ್ಲೇಷಣೆಗೆ ಕಾರಣವಾಗಿದೆ. ಒಬ್ಬ ಕಾಂಗ್ರೆಸ್ ಎಂಎಲ್ಎ ಆಗಿ ನನಗೆ ಕಳೆದ 3 ವರ್ಷಗಳಿಂದ ಹಲವು ಬಾರಿ ಪ್ರಯತ್ನಿಸಿದ್ರು ರಾಹುಲ್ ಗಾಂಧಿ ಭೇಟಿಗೆ ಸಿಗಲೇ ಇಲ್ಲ. ರಾಹುಲ್ ಗಾಂಧಿಯಲ್ಲಿ ನಾಯಕತ್ವದ ಅಸಾಮರ್ಥ್ಯ ಇದೆ. ಪಕ್ಷದ ಸಂಘಟನೆ ಮತ್ತು ನಾಯಕತ್ವಕ್ಕೆ ಇನ್ನು ಪ್ರಿಯಾಂಕಾ ಗಾಂಧಿ ಪ್ರವೇಶಿಸಬೇಕು, ಇದು ಸಕಾಲ ಎಂದು ಅವರು ಪತ್ರದಲ್ಲಿ ಬರೆದಿದ್ರು. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಯಿತು, ಅವರ ವಿರುದ್ಧ ಕ್ರಮ ಕೈಗೊಂಡಿತು. ಆದರೆ ಈ ಪತ್ರ ಕೇವಲ ಮುಹಮ್ಮದ್ ಮುಕೀಮ್ ಒಬ್ಬರದ್ದು ಮಾತ್ರ ಆಗಿರಲಿಲ್ಲ. ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಮುಖಂಡರ ಒಂದು ದೊಡ್ಡ ಗುಂಪು ಪ್ರಿಯಾಂಕಾ ಅವರ ನಾಯಕತ್ವವನ್ನು ಬಯಸ್ತಾ ಇದೆ ಎಂಬ ಸೂಚನೆ ದಿನೇ ದಿನೇ ಲಭ್ಯ ಆಗ್ತಾ ಇದೆ. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರನ್ನು ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಇತ್ತೀಚೆಗೆ ಪಾರ್ಲಿಮೆಂಟ್ ಸ್ಪೀಕರ್ ಓಂ ಬಿರ್ಲಾ ಸಂಸದರಿಗೆ ಚಹಾ ಕೂಟವನ್ನು ಏರ್ಪಡಿಸಿದರು. ಅದರಲ್ಲಿ ರಾಹುಲ್ ಗಾಂಧಿ ಭಾಗವಹಿಸಿರಲಿಲ್ಲ, ಆದರೆ ಪ್ರಿಯಾಂಕಾ ಗಾಂಧಿ ಭಾಗವಹಿಸಿದ್ರು. ಮಾತ್ರ ಅಲ್ಲ, ಅವರು ನರೇಂದ್ರ ಮೋದಿ ಅವರ ಹತ್ತಿರವೇ ಕುಳಿತುಕೊಂಡಿದ್ರು. ನರೇಂದ್ರ ಮೋದಿ ಅವರೊಂದಿಗೆ ಅವರು ನಗುನಗುತ್ತಾ ಮಾತನ್ನು ಆಡಿದ್ರು. ಇನ್ನೊಂದು ಕಡೆ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ಚಹಾ ಸೇವಿಸಿ ಕೇರಳದ 6 ಪ್ರಮುಖ ಯೋಜನೆಗಳ ಕಡೆಗೆ ಅವರ ಗಮನ ಸೆಳೆದಿದ್ರು. ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಆಡುವ ಮಾತಿನ ಶೈಲಿಗೂ ಪ್ರಿಯಾಂಕಾ ಗಾಂಧಿ ಆಡುವ ಮಾತಿನ ಶೈಲಿಗೂ ತುಂಬಾ ವ್ಯತ್ಯಾಸ ಇದೆ. ರಾಹುಲ್ ಗಾಂಧಿಯಲ್ಲಿ ಆಕ್ರೋಶ, ತಿವಿತ, ಹೊಡೆತ, ಮುನ್ನುಗ್ಗುವ ಛಲ ಇತ್ಯಾದಿ ಶೈಲಿ ಇದ್ರೆ ಪ್ರಿಯಾಂಕಾ ಇದಕ್ಕೆ ವಿರುದ್ಧ ರೀತಿಯಲ್ಲಿ ಮಾತಾಡ್ತಾರೆ. ಅವರದ್ದು ನಿಧಾನ ಶೈಲಿ, ಸಮಾಧಾನದ ಮಾತು. ಅವರ ಮಾತನ್ನು ಉಳಿದ ಸಂಸದರು ಆರಾಮವಾಗಿ ಆಲಿಸ್ತಾರೆ. ಅವರ ಮಾತಿನಲ್ಲಿ ಅಂತಹದ್ದೊಂದು ಶಕ್ತಿ ಇದೆ ಎನ್ನಲಾಗುತ್ತೆ. ಹೇಳಬೇಕಾದುದನ್ನು ಆರಾಮವಾಗಿ ಮತ್ತು ಇತರರು ಆಲಿಸುವ ರೂಪದಲ್ಲಿ ಮಾತಾಡುವ ಸಾಮರ್ಥ್ಯ ಪ್ರಿಯಾಂಕಾ ಗಾಂಧಿಗೆ ಇದೆ. ರಾಹುಲ್ ಗಾಂಧಿಯ ಮಾತುಗಾರಿಕೆ ಇದಕ್ಕೆ ವಿರುದ್ಧವಾಗಿದ್ದು, ಅವರು ಮಾತಿಗೆ ನಿಂತಂತೆಯೇ ಸದನದಲ್ಲಿ ಗದ್ದಲ, ಬೊಬ್ಬೆಗಳು ಹೆಚ್ಚಾಗ್ತವೆ. ಅವರ ಮಾತನ್ನು ಆಲಿಸುವುದಕ್ಕಿಂತ ಅವರ ಮಾತನ್ನು ತಡೆಯುವ ಪ್ರಯತ್ನಗಳೇ ಹೆಚ್ಚಾಗ್ತವೆ. ಈ ಹಿನ್ನೆಲೆಯಲ್ಲಿಯೂ ಪ್ರಿಯಾಂಕಾ ಗಾಂಧಿ ವಿರೋಧ ಪಕ್ಷಗಳಿಗೂ ಹೆಚ್ಚು ಹತ್ತಿರ ಆಗ್ತಾ ಇದ್ದಾರೆ ಎಂಬ ಮಾತಿದೆ. ಇತ್ತೀಚೆಗೆ ಉತ್ತರ ಪ್ರದೇಶದ ಸಹರಾನ್ಪುರದ ಸಂಸದ ಇಮ್ರಾನ್ ಮಸೂದ್ ಕೂಡ ಪ್ರಿಯಾಂಕಾ ಗಾಂಧಿ ಪರ ಬ್ಯಾಟಿಂಗ್ ಮಾಡಿದರು. ಇಂದಿರಾ ಗಾಂಧಿಯಂತೆ ಪ್ರಿಯಾಂಕಾ ಗಾಂಧಿ ಕೂಡ ಪ್ರಧಾನಿಯಾಗಲು ಸಮರ್ಥರು ಎಂದವರು ಹೇಳಿದರು. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಭಾರತಕ್ಕೆ ಕಿರಿಕ್ ಮಾಡ್ತಾ ಇದ್ರು ಮೋದಿ ಅವರಿಗೆ ಅವರನ್ನು ತಡೆಯಲು ಸಾಧ್ಯ ಆಗ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಮರೆಯದಂತಹ ಹೊಡೆತ ಕೊಟ್ಟಿದ್ದ ಇಂದಿರಾ ಗಾಂಧಿಯಂತೆ ಪ್ರಿಯಾಂಕಾ ಗಾಂಧಿ ಕೂಡ ಇದನ್ನು ನಿಭಾಯಿಸಬಲ್ಲರು. ಅವರು ಪ್ರಧಾನಿಯಾಗಬೇಕು ಎಂದವರು ಹೇಳಿದರು. प्रियंका जी ने सबसे पहले लास्ट टाइम जब बांग्लादेश के अंदर हो रहा था सबसे ज्यादा बोलने का काम किया, और प्रियंका गांधी को प्रधानमंत्री बनाइए ना, फिर देखिए कैसे जवाब देती है इंदिरा गांधी की तरह. जैसे पाकिस्तान के 2 टुकड़े करके हाथ में देकर आई थी ना इंदिरा गांधी, ऐसी प्रियंका गांधी ऐसा इलाज करके आएगी कि ये भारत विरोधी अड्डा नहीं बन पाएगा. प्रियंका गांधी जिस तरह का इलाज करेगी. 2024 ಲೋಕಸಭಾ ಚುನಾವಣೆ ಮತ್ತು ಮಹಾರಾಷ್ಟ್ರ, ಬಿಹಾರ, ಹರಿಯಾಣ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಒಡಿಸ್ಸಾ, ರಾಜಸ್ಥಾನ ಇತ್ಯಾದಿ ರಾಜ್ಯಗಳ ಚುನಾವಣೆಯಲ್ಲಿಯೂ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಅನ್ನು ದಡಮುಟ್ಟಿಸಲು ಸಾಧ್ಯವಾಗಿಲ್ಲ. ಅವರಲ್ಲಿ ದೈಹಿಕ ಕ್ಷಮತೆ ಇದೆ, ಧೈರ್ಯ ಇದೆ, ಹೇಳಬೇಕಾದುದನ್ನು ಮುಲಾಜಿಲ್ಲದೆ ಹೇಳುವ ಸಾಮರ್ಥ್ಯ ಇದೆ. ಬಿಜೆಪಿಯ ಧೋರಣೆಯನ್ನು ಕಟು ಭಾಷೆಯಲ್ಲಿ ಖಂಡಿಸುವ ಇಚ್ಛಾಶಕ್ತಿ ಇದೆ. ಆದರೆ ಅದನ್ನು ವೋಟ್ ಆಗಿ ಪರಿವರ್ತಿಸುವ ಸಾಮರ್ಥ್ಯ ಅವರಿಗಿಲ್ಲ ಎಂಬ ಆರೋಪ ದಿನೇ ದಿನೇ ಬಲಪಡೀತಾ ಇದೆ. ಪ್ರಿಯಾಂಕಾ ಗಾಂಧಿ ಹಾಗಲ್ಲ. ಅವರಲ್ಲಿ ಅವರ ಅಜ್ಜಿಯ ರೂಪ ಇದೆ, ಮಾತುಗಾರಿಕೆಯಲ್ಲಿ ಮೃದುತನ ಇದೆ. ಅವರಲ್ಲಿ ಈ ದೇಶದ ಕೋಟ್ಯಾಂತರ ಜನರು ಇಂದಿರಾ ಗಾಂಧಿಯನ್ನು ಕಾಣ್ತಾ ಇದ್ದಾರೆ. ಆದ್ದರಿಂದ ರಾಹುಲ್ ಗಾಂಧಿಯನ್ನು ಇಳಿಸಿ ಪ್ರಿಯಾಂಕಾ ಗಾಂಧಿಗೆ ಪಟ್ಟ ಕಟ್ಟಿ ಹೊಸ ಹುರುಪಿನೊಂದಿಗೆ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸಬೇಕು ಎಂಬ ಒತ್ತಡ ದಿನೇ ದಿನೇ ಜೋರಾಗ್ತಾ ಇದೆ. ಸಮಯ ಕೂಡಿ ಬಂದಾಗ ಪ್ರಿಯಾಂಕಾ ಪ್ರಧಾನಿ ಆಗಬಲ್ಲರು ಎಂದು ಅವರ ಪತಿ ರಾಬರ್ಟ್ ವಾದ್ರಾ ಇತ್ತೀಚೆಗೆ ಹೇಳಿರುವುದು ಕೂಡ ಈ ಸಂದರ್ಭದಲ್ಲಿ ಮಹತ್ವ ಪಡೆದಿದೆ. और महिलाओं की सुरक्षा होनी चाहिए, तो ज़रूरी है ये पहले तो अपने देश की बात करनी चाहिए, फिर हमें ये देखना चाहिए कि बांग्लादेश वगैरह या किसी और
जगह के बारे में बात करनी चाहिए। वो सबकी मांग होती है, मांग तो सब जगह से है कि प्रियंका आए, और मांग तो ये भी है कि मैं राजनीति में आऊं, पर लोगों अभी जो असल मुद्दे हैं उस पर ध्यान देना चाहिए हमें। ಅಂತೂ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರ ಒತ್ತಡಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣಿಯುತ್ತಾ? ರಾಹುಲ್ ಗಾಂಧಿ ತನ್ನ ತಂಗಿಗಾಗಿ ನಾಯಕತ್ವವನ್ನು ಬಿಟ್ಕೊಡ್ತಾರಾ ಎಂಬ ಕುತೂಹಲ ಕಾಂಗ್ರೆಸ್ ಕಾರ್ಯಕರ್ತರದು.